ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಯತೀಶ್ ವ್ಲಾಗ್ಸ್ ಅಂತ ಹೇಳ್ತಾ ಇವತ್ತು ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ದುರ್ಗ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಎಲ್ಲಿಂದಪ್ಪ ಅಂದ್ರೆ ಮಾಗಡಿಯಿಂದ ರೈಡ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಮಾಗಡಿಯಿಂದ ಅರೌಂಡ್ 17 ಕಿಲೋಮೀಟರ್ ಆಗುತ್ತೆ ಆಕ್ಚುಲಿ. ಉತ್ತರ ಬೆಟ್ಟ ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್, ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಇಷ್ಟೊಂದು ಓಡಿಯಾಗಂತ ಮಳೆ ಬತ್ತಾ. ಸೂಪರ್ ಸೂಪರ್ ರೈಡ್. ಇದು ನಮ್ಮೂರಿಂದ ಕಾಣುತ್ತೆ, ಆಕ್ಚುಲಿ ನಮ್ಮ ಮನೆ ತಾವಿಂದ ಕಾಣುತ್ತೆ. ಅಲ್ಲಿಂದ ಇಲ್ಲಿ ಯಾವತ್ತೂ ಬಂದಿಲ್ಲ, ಇದೇ ಫಸ್ಟ್ ಎಕ್ಸ್ಪ್ಲೋರ್ ಮಾಡ ಅಂತ ಬಂದಿರೋದು. ಅದು ನಮ್ಗೋಸ್ಕರ ಅಲ್ಲ, ನಿಮ್ಗೋಸ್ಕರ, ಜನಗಳಿಗೋಸ್ಕರ ತೋರ್ಸಕ್ ಬಂದಿರೋದು. ಇದು ಉತ್ತರ ದುರ್ಗ ಬೆಟ್ಟ ಅಂದ್ರೆ ಇದೇನಾ? ಸರಿ, ಥ್ಯಾಂಕ್ಸ್ ತಾತ. ಉತ್ತರ ದುರ್ಗ ಬೆಟ್ಟಕ್ಕೆ ಹೆಂಗ್ ಹೋಗೋದು? ಥ್ಯಾಂಕ್ಸ್ ಅಂಕಲ್. ಈಗ ಉತ್ತರ ಬೆಟ್ಟಕ್ಕೆ ಬಂದಿದೀವಿ. ಉತ್ತರ ಬೆಟ್ಟ ಇವಾಗ ಒಳಗಡೆ ಲೆಫ್ಟ್ ತಗೊಂಡ್ವಿ. 3 ಕಿಲೋಮೀಟರ್ ಉತ್ತರ ದುರ್ಗ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧಾರೆಗೆಳೆದು ಆಹಾಹಾ ಹರಿಯುವ ನದಿಯಲ್ಲಿ ನಿಯರ್ ಬಂದ್ವಿ ಬೆಟ್ಟಕ್ಕೆ. ಇವಾಗ ಬೆಟ್ಟ ಹತ್ತಿ ನೋಡೋಣ, ಎಕ್ಸ್ಪ್ರೆಸ್ ಮಾಡೋಣ. ಆಲ್ರೆಡಿ ಎಲ್ಲ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಹೋಯ್ತವ್ರೆ ಮನೆಗೆ. ಇಲ್ಲಿ ಇವಾಗ ಹೋಗ್ತಾವ್ರೆ. ಆಕ್ಚುಲಿ ಟ್ರೆಕ್ಕಿಂಗ್ ಮಾಡಕ್ ಇವಾಗ ಬಂದವ್ರೆ, ತೋರಿಸ್ತಾರೆ. ಇವಾಗ ತುಂಬಾ ಜನ ಬಂದಿದ್ದಾರೆ ಟ್ರೆಕ್ಕಿಂಗ್ ಮಾಡಕ್ಕೆ. ಗೈಸ್, ಫೈನಲಿ ನಾವು ಉತ್ತರ ದುರ್ಗ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಈ ಗಾಡಿ ಪಾರ್ಕಿಂಗ್ ಕೂಡ ಇದೆ ಇಲ್ಲೇ. ಮತ್ತೆ ಗಾಡಿ ಪಾರ್ಕಿಂಗ್ ಮತ್ತೆ room ಎಲ್ಲ ಏನಪ್ಪ ಸಿಗುತ್ತೆ ನನಗೆ ಇಲ್ಲಿ, ಪ್ರೌಡ್ ಫೀಲ್. ಪ್ರವಾಸಿ ಮಂದಿರ ಎಲ್ಲ ಇದೆ, ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ. ಬೆಟ್ಟ ಹತ್ತರಂತ ಸ್ಟಾರ್ಟ್ ಮಾಡಿದೀವಿ, ನೋಡ್ಬೋದು ಇವಾಗ ನೀವು. ಗೈಸ್, ಬೆಟ್ಟ ಹತ್ತಕ್ಕೆಲ್ಲ ಮೆಟ್ಲಿದೆ, ಈಸಿಲಿ ಹತ್ಬೋದು. ಏನೋ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಕರ್ಕೊಂಬಂದ. ಅಯ್ಯೋ, ಇಲ್ಲಿಂದ ಅಲ್ಲಿಂದ ಇಲ್ಲಿ ಹತ್ತಷ್ಟೊತ್ತಿಗೆ ಸುಸ್ತಾಯ್ತೈತೆ ನಮ್ಗಂತೂ. ಆಗ್ತಾ ಇಲ್ಲ ಕಾರಣ ಅಂತ ಏನು ಮಾಡಬೇಕು ಏನೋ. ಆಕ್ಚುಲಿ ಯಾಕೆ ಡೆವಲಪ್ ಆಗೋದು ಅಂದರೆ ಕುಣಿಗಲ್ ತಾಲೂಕು ಹಂಗೆ ಡೆವಲಪ್ ಆಗೋದೆ. ನಮ್ಮ ಮಾಗಡಿ ತಾಲೂಕು ಆಗಿದ್ರೆ ಆಯ್ತಿರ್ಲಿಲ್ಲ, ಸಾಧ್ಯನೇ ಇಲ್ಲ ಡೆವಲಪ್ ಆಗೋಕ್ಕೆ. ಹುಷಾರು, ಜಾರತ್ತವು. ಮೇಲೆ ವ್ಯೂ ಪಾಯಿಂಟ್ ಕನ್ನಡ ಬರುತ್ತಾ? ಸನ್ರೈಸ್ ನೋಡ್ಬೇಕಿತ್ತು. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ವ್ಲಾಗರ ಹೇಗಿದೆ ಬ್ರೋ ವೆದರ್ ಪರ್ಫೆಕ್ಟ್. ಎಲ್ಲಿಂದ ಬಂದಿದ್ದೀರಾ ನೀವು? ಬೆಂಗಳೂರಲ್ಲಿ ಎಲ್ಲಿ ಬ್ರೋ? ಒಂದು 70 ಕಿಲೋಮೀಟರ್ಸ್ ದೂರ ಅಷ್ಟೇ. ಯೂಟ್ಯೂಬ್ ವ್ಲಾಗ್. ಆಕ್ಚುಲಿ ಇವತ್ತು ಕ್ಲೈಮೇಟ್ ಇಲ್ಲ, ಸನ್ನಿ. ಬೇರೆ ಯಾವತ್ತೂ ಬಂದಿದ್ರೆ ಸನ್ ಲೈಕ್ ಫಾಗಿ ಇರುತ್ತೆ. ಅದೇ ನಿನ್ನೆ ಮಳೆ ಹೋಗಿದ್ರೆ ಇವತ್ತು ಫಾಗ್ ಇರೋದು. ಬಟ್ ನೈಸ್. ಎಷ್ಟು ಗಂಟೆಗೆ ಬಂದಿರಾ ನೀವು? 4 ಗಂಟೆ. 4 ಗಂಟೆಗೆ ಅರ್ಲಿ ಮಾರ್ನಿಂಗ್ 4. ಬಟ್ ಬರೋದು ಒಂದು 3 o'clock ಬಂದ್ರೆ ಚೆನ್ನಾಗಿರುತ್ತೆ, ವ್ಯೂ ಸಿಗುತ್ತೆ. ಮಿಡ್ ನೈಟ್ 3 o'clock ಇರ್ಬೇಕು. ಬಂದಿದ್ದೀನಿ ನಾನು, ಅವಾಗ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಚಿರತೆ ಈ ತರದೆಲ್ಲ ಏನಿಲ್ಲ. ಇರ್ತವೆ, ಬಟ್ ತಿಂದ್ರೆ ಏನೋ ಮಾಡಕ್ಕಾಗಲ್ಲ ಈ ಕಾಡಲ್ಲಿ. ಅಂದ್ರೆ ಅನಿಮಲ್ಸ್ ಏನು ಪ್ರಾಬ್ಲಮ್ ಇಲ್ಲ, ಬಟ್ ರೂಟ್ ಮಾತ್ರ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಕನ್ಫ್ಯೂಸಿಂಗ್ ಇರುತ್ತೆ, ರಿಸ್ಕಿನೂ ಇರುತ್ತೆ ಸ್ವಲ್ಪ. ಈ ರೂಟ್ ಒತ್ತ ಬೆಟ್ಟ ಇದು ಸ್ಟೆಪ್ಸ್ ನಲ್ಲಿ ಇರೋದಿಲ್ಲ, ಆಮೇಲೆ ಮಧ್ಯದಲ್ಲಿ ಇದೆ ಸ್ವಲ್ಪ. ಇನ್ನ ಒಳಗಡೆ ಹೋಗುವಾಗ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಮೇಲ್ಗಡೆ ಬೆಟ್ಟ ಹತ್ಬೇಕಾರನಾ? ನಿಮ್ಮ ಹೆಸರು ಬ್ರೋ? ಕಿಶೋರ್. ನಿಮ್ಮ ಹೆಸರು? ಸಂತೋಷ್ ಅಂತ. ಥ್ಯಾಂಕ್ಸ್ ಫಾರ್ ಇನ್ಫಾರ್ಮೇಶನ್. ಗೈಸ್, ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಫುಲ್ಲು ಬಿ ಕೇರ್ಫುಲ್ ಆಗಿ ಟ್ರೆಕ್ಕಿಂಗ್ ಮಾಡಿ. ಹೇಗಿದೆ ಮೇಲ್ಗಡೆ ವ್ಯೂ? ತೃಪ್ತಿ ಬೆಟ್ಟ ಹತ್ಬೋದು. ಇದು ಹತ್ತಕ್ಕಾಯ್ತಿರಲ್ಲ ಬರೋ. ಆರಾಮ್ ಮಾಡ್ಕೊಂಡಿದ್ದೆ, ಈ ಥರ ಹಿಂಸೆ ಕೊಡ್ಬಾರ್ದು. ಹೋಗ್ಬಿಡ್ತಪ್ಪ ಮೇಲೆ ಫೋಕಸ್ ಮಾಡಿ. ಏನು ಹೋಗ್ಬಿಡ್ತಾರೋ ಅವನಿಗೊಂದು ಟೆನ್ಷನು. ಇಷ್ಟು ದೂರ ಹತ್ತಾದ್ಮೇಲೆ ಏನಂತೀವೋ? ಹಾಗಾಗಿ ಇವಾಗ ಜಸ್ಟ್ ಅರ್ಧ ದಾರಿಗೆ ಬಂದು ಕುಂತಿದೀವಿ.
ಫುಲ್ಲು ಕಾಲು ನೋವು ಸೆಕೆ ಎಲ್ಲ ಟ್ರೆಕ್ಕಿಂಗ್ ಮಾಡಿ ಇಳಿದು ಹೋಯ್ತಾವ್ರೆ. ನಾವು ಇವಾಗ ಹೋಯ್ತೀವಿ ಟ್ರೆಕ್ಕಿಂಗ್ ಮಾಡಕ್ಕೆ. ಎಲ್ಲ ಸಾವಾದ ದೋಷ ಬಂದ್ಬಿಟ್ಟು ನಮ್ಮ ಯತೀಶಣ್ಣ 8 ಗಂಟೆ ಆದ್ರೂ ಮನೇಲೇ ಮಲಗಿದ್ರು. ಆಮೇಲೆ ನಾವು ಫೋನ್ ಮಾಡಾದ್ಮೇಲೆ ಲಡಾಖ್ ಅದೇನು ಬರ್ತದೆ ಲಡಾಖ್ ಅಂತ ಹೇಳೋದು. ಲಡಾಖ್ ಅಲ್ಲ ಅದು ಎಂಟ ಇದತ್ತ ಹಿಂಗೆ 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 ಎತ್ಬೇಕು. ಹಾಂ 5,000 ರೂಪಾಯಿ ಬೆಟ್ಟಿಂಗು. ಮತ್ತೆ 10,000 ಕೊಡ್ತೀವಿ ಬಾ. ಈ ತಿಂಗಳು ಪೇಮೆಂಟ್ ಎಲ್ಲ ನಿನಗೇನೆ. ನಂದ ಒಂದು ಇಬ್ಬರದು ಪ್ಯಾಂಟ್ ಲೂಸು ಹೆಂಗೈತಾ? ಎಲ್ಲಿ ಹೋಯ್ತು ನೋಡಿ ಎಂಟ ಆ ಕಡೆ ಹಾದಿಲ್ಲ ಏನಲ್ಲ. ಹಾಂ ಏನಾಯ್ತು ಇಲ್ಲೆಲ್ಲ ಕಾಂಕ್ರೀಟ್ ಹಾಕಿಸೋಕಲ್ವ ನಮ್ಮ ಸರ್ಕಾರ? ಏನು ಹುಯ್ ಯಾರಲ್ಲ ಅಲ್ಗೋಗಿರೋದು? ಹೆಂಗೋದ್ರಲ್ಲ? ಹಾಂ ಇಲ್ಲ ಆಯ್ತಾ ಅದೇ ಬ್ರೋ ಹಿಂಗೆ ಹೋಗಕ್ಕಲ್ಲ ಇದೆಯಾ ದಾರಿ? ಹಿಂಗಿದೆಯಾ? ಈಗ ಅಲ್ಲಿ ಕಾಣ್ತೈತಲ್ಲ ಅಲ್ಲಿ. ಹಾಂ ಈಗ ಅಲ್ಲಿಗೆ ಹೋಗ್ಬೇಕು ಅಂತ ಅಂತಿದ್ದಾರೆ. ಈಗ ಈ ರೂಟ್ ಮುಖಾಂತರ ಅಲ್ಲಿಗೆ ಹೋಗ್ಬೇಕು ಅಂತ ಫಿಕ್ಸ್ ಆಗಿದ್ದೀವಿ. ಇಸ್ಕೋ ಬನ್ನಿ ಈಗ ಅಲ್ಲಿಗೆ ಹೋಗೋಣ. ಹೆಂಗಸ್ರಿಗೆ ಏನು ಹಾಂ ಹಾಂ ಇಲ್ಲೋಡು ಪಾತಾಳ ಕಣೋ. ಆ ಕಡೆ ಆಮೇಲೆ ಹೋಗ್ಬಿಟ್ಯೋ ವಿಜಯ್. ಪಾತಾಳ ಅದೇ ಪಕ್ಕದಲ್ಲಿ ಮಮ್ಮ. ಇಲ್ಲೋಡು ಹಿಂಗದೆ. ಆಲ್ಮೋಸ್ಟ್ ಎಲ್ಲ ಇಳಿದು ಹೋಗಿದ್ದಾರೆ ಆಲ್ರೆಡಿ. ಗುರು ಎಲ್ಲ ಬೆಳಿಗ್ಗೆ 4 ಗಂಟೆಗೆ ಬಂದವರು ಗುರು. ಎಲ್ಲ ಪ್ಯಾಕೇಜು ಟ್ರಿಪ್ಪು ಪ್ಯಾಕೇಜಲ್ಲಿ ಬಂದ್ಬಿಟ್ಟಿರ್ತಾರೆ ಆಕ್ಚುಲಿ. ಎಲ್ಲ ಇಲ್ಗೊಂದು ಬ್ಯಾಡ್ಸ್ಗಳು ತಗ್ಲಾಕೊಂಡು ಬುರ್ರ ಅಂತ ಬತ್ತಾವ್ರೆ ಹೋಯ್ತಾವ್ರೆ. ಬುರ್ರ ಅಂತ ಬರ್ತಾರೆ ಗುರು. ಇಲ್ಲೋಡು ಗುರು ಗುಹೆ ನೋಡು ಗುರು. ನೋಡಿ ಇವ್ ನೋಡಿ ಬಂಡೆನೆ ತಡೆದು ಹಿಡ್ದವನೆ. ಏನು ಹೇಳ್ತೀರಾ? ಬಂಡೆ ಬೀಳ್ತೀರಾ ಬಂಡೆನ ತಡೆದ. ಗೈಸ್ ಏನು ಹೇಳ್ತೀರಾ ಗೈಸ್ ಇದಕ್ಕೆ? ಹಾಂ ಏನು ಎಲ್ಲ ನಡಿಯೋ 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 ಇಲ್ಲೋ ನಡಿಯೋ. ಹೋಯ್ತಾ ಬಿಡೋ. ಇದು ವಾರಂಟಿ ಐತೆ, ರಿಪ್ಲೇಸ್ಮೆಂಟ್ ಮಾಡೋಣ ತಲೆ ಕೆಟ್ಟು. ಯಾವ್ದೋ ಕಾರ್ಡ್ ಕರ್ಕೊಂಬಂದೇ ಬಿಟ್ಟ. ಹಾಂ ಕಾಲಿಟ್ಟಿರೋದು ಅಷ್ಟು ಡೆಡಿಕೇಶನ್ ಆಗಿ ನಮ್ಮ ಯತೀಶಣ್ಣ ಮಾಡ್ತಾ ಇದ್ದಾರೆ. ಅಣ್ಣನ ಜಾಸ್ತಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮ್ಯಾಂಡೇಟರಿ ಶೂನೇ ಹಾಕೊಂಬನ್ನಿ. ಟ್ರೆಕ್ಕಿಂಗ್ ಶೂನೇ ಹಾಕೊಂಬನ್ನಿ ಬೆಟ್ರು. ಕ್ರಾಕ್ಸ್ಗೆಲ್ಲ ಸ್ಟೈಲಿಶ್ಗೆಲ್ಲ ಕ್ರಾಕ್ಸ್ ಎಲ್ಲ ತೋರಿಸ್ಬೇಕು ಅಂತ ಏನೋ ಬರೋಕೊಬ್ರಿ ಜಾರ್ತದೆ. ಜಾರಿ ಆಮೇಲೆ ಪಾತಾಳ ಗಿತ್ತಾಳ್ಕೊಬಿಟ್ರೆ ನೋಡಿ ಜೊತೆ ರೋಡೇ ಕಾಣಲ್ಲ ಇಲ್ಲ ಆಕ್ಚುಲಿ. ಹಂಗೆ ಒಂದೊಂದು ಪ್ಲೇಸ್ ಎಲ್ಲ ಐತೆ. ಅಲ್ಲಿ ಅದ್ಯಾವ್ದು ಬ್ಯಾಟ್ ಬೆಂಕಿ. ಗೈಸ್ ಇವಾಗ ಜಸ್ಟ್ ಬಂದ್ವಿ ಬೆಟ್ಟಕ್ಕೆ. ಎಷ್ಟು ಪೀಸ್ ಆಗಿದೆ ಅಂದ್ರೆ ಒಳ್ಳೆ ಬೆಳಗ್ಗೆ ಇನ್ನೂ ಬಂದ್ರೆ ಇನ್ನೂ ಫುಲ್ಲು ಕೋಲ್ಡು. ಇಲ್ಲೊಂದು ರೌಂಡ್ ಮಲಗ್ಬಿಟ್ರೆ ನಾವು ಆಕ್ಚುಲಿ ಅಲ್ಲಿಂದ ನೋಡಿದ್ದು. ಆ ವೆದರಿಂದ ಇಲ್ಲಿ ನೋಡೋದು. ಇಲ್ಲಿ ಏನೋ ಅಕಸ್ಮಾತ್ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಏನೋ ರೀಲ್ಸ್ ನೋಡ್ಕೊಂಡು ಕೆಳಗಡೆ ಪಾತಾಳ್ಕೊಂಡೈತಿರ ಡೈರೆಕ್ಟು. ಪೀಸ್ ಆಗಿದೆ ಬ್ರೋ. ಮಾತ್ರ ನಿದ್ದೆ ಬಂದಿಲ್ಲ ಅಂದ್ರೆ ನಿದ್ದೆ ಬಂದ್ಬಿಡ್ತದೆ. ಅಷ್ಟು ಕೂಲಾಗಿ ವೆದರ್ ಇದೆ. ಇನ್ನೂ ಆಕ್ಚುಲಿ ಮಳೆ ಬಂದಾಗ ಮಾತ್ರ ಬಂದರೆ ಇನ್ನೂ ಸೂಪರ್ ಆಗಿರುತ್ತೆ ಅನ್ಸುತ್ತೆ. ಕ್ಲೌಡಿ ರೇಂಜಲ್ಲಿ ಮೋಡ ಎಲ್ಲ ನಮ್ಮ ತಲೆ ಮೇಲೆ ಹೋಗ್ತಾ ಇರಬೇಕು. ಆ ರೇಂಜಿಗೆ ಬರಬೇಕು. ಇದು ಬೆಟ್ರು ಚೆನ್ನಾಗಿದೆ, ತುಂಬ ಸೂಪರ್ ಆಗಿದೆ. ಇಲ್ಲಿ ಲೋಕಲಲ್ಲಿ ಮತ್ತೆ ಸೂಪರ್ ಆಗಿದೆ. ಏನು ಗುರು ಹಿಂಗಾಗ್ಬಿಟ್ಟದೆ ನಾಷ್ಟ? ಮಗನೇ ಬಾ ಮಾಡ್ಬಿಟ್ಟು ಇಡ್ಲಿ ತಿನ್ಬಿಟ್ಟು ಸಿಗ್ತೀನಿ. ಏನು ಕನ್ಸಿತ್ತು ಆಕಾಶ? ಉದ್ರಿ ಬೆಟ್ಟ ಇಲ್ಲೇ ಬರ್ತದೆ ಅಂಗಡಿ ಮುಂದಕ್ಕೆ. ವಿಜಿದು ಅನ್ನ ಕೋತಿ ಕಿತ್ಕೊಂಡ್ಬಿಟ್ಟಾಯ್ತು. ಏನು ಅಡ್ರೆಸ್ ಸೀನೇ ಇಲ್ಲ. ಅದು ವಿಡಿಯೋನೇ ನೋಡಿಲ್ಲ. ಯೂಟ್ಯೂಬರ್ ಆಯ್ತಿರ ನಾನು ಮಾಡಿದ್ದೀನಿ ಕಣ್ಸುಂಡಿರಲ್ಲ. ಬರ ಬಂದಾತ ಎಂಜಲ್ ತಿನ್ಬಾರ್ದು ಅದು.
ಬರಂಡ ತಗೋಣ ನೀ ಆರಾಮ್ ತಿನ್ನು ಟೆನ್ಷನ್ ತಗೋಣ ಹಳ್ಳು ಹಳ್ಳು ಇಟ್ಟು ಡೈರೆಕ್ಟ್ ಆಗಿದೆ ಫಸ್ಟ್ ಮಾಡ್ಬಿಡ್ತಾರೆ ಅದನ್ನು ಯಾರು ಚಲ್ಕೋತೋಲೆ ಆರಾಮ್ ತಿನ್ನು ಮಗ ಬರ ಇವಾಗ ದೊಡ್ಡ ನೋಡೋದು ಆಯ್ತು ಮೊಬೈಲ್ ಬ್ರೋ ಎಲ್ಲಿಂದ ಬಂದಿರೋದು? ಇಲ್ಲೇ ಬ್ರೋ ಚಿಕ್ಕಬಿದ್ರಕಲ್ಲು. ಹೇಗಿದೆ? ಸಕ್ಕತ್ತಾಗೈತೆ ಬ್ರೋ, ಒಳ್ಳೊಳ್ಳೆ ಪ್ಲೇಸ್ ಇದೆ ಮಾತ್ರ. ವೀಕೆಂಡ್ ಅಲ್ಲಿ ಬರ್ಬೋದು, ಸೂಪರ್ ಪ್ಲೇಸ್ ಬೆಂಗಳೂರಲ್ಲಿ. ಕಡಿಮೆ ಅಲ್ವಾ ಇಲ್ಲೆಲ್ಲ? ಕನ್ನಡದವರು ಇಲ್ಲವೇ ಇಲ್ಲ ಅನ್ಕೊಳ್ಳಿ ಬ್ರೋ, ಸಿಕ್ಕಿರೋದೇ 3-4 ಗ್ರೂಪ್, ಪೂರ್ತಿ ಆಲ್ಮೋಸ್ಟ್ ಮಲಯಾಳಂಸ್ ಜಾಸ್ತಿ ಇದೆ, ಕೇರಳಿಯನ್ಸ್ ಪೂರ್ತಿ ಹತ್ಬೇಕಿರೆಲ್ಲ ಪೂರ್ತಿ ಅವರೇ ಇದ್ದಾರೆ. ಬರ್ತಾ ನಿಮ್ ಫ್ರೆಂಡು ಸಿಕ್ಕಿದ್ರು, ಇವರೊಬ್ರು ಸಿಕ್ಕಿದ್ದಾರೆ. ಫುಲ್ ಟ್ರೆಕ್ಕಿಂಗ್ ಮಾಡಕ್ ಕಷ್ಟ ಆಯ್ತಾ? ಇಲ್ಲ ಬ್ರೋ, ಅಷ್ಟೇನ್ ಕಷ್ಟ ಇಲ್ಲ. ಒಂಥರ ಕೂಲ್ ಆಗಿದೆ, ಮಿಸ್ಟ್ರಿ ಪ್ಲೇಸ್ಗಳು ಸೂಪರ್ ಆಗಿದೆ, ಹತ್ಬೋದು. ಎಷ್ಟು ಗಂಟೆಗೆ ಬಂದ್ರೆ ಇದು ವ್ಯೂ ಚೆನ್ನಾಗಿರುತ್ತೆ? ಆಲ್ಮೋಸ್ಟ್ ಅರೌಂಡ್ 7 ಗಂಟೆ ಒಳಗೆ ಬಂದ್ರೆ ಸಕ್ಕದೇ ಇರುತ್ತೆ ಬ್ರೋ. ಸ್ಮೋಕ್ ಎಲ್ಲ ಇರುತ್ತೆ, ಫಾಗ್. ವ್ಯೂ, ಆಮೇಲೆ ಸನ್ರೈಸ್ ನೋಡ್ಬೋದು. ಸನ್ರೈಸ್ ಬಟ್ ಸನ್ಸೆಟ್ ಕೂನು ಚೆನ್ನಾಗೈತೆ. ಎಸ್ ಬ್ರೋ, ವ್ಯೂ ಇಲ್ಲಿ ಕುತ್ಕೊಂಡು ನೋಡಿದ್ರೆ ಸನ್ಸೆಟ್ ಕೂನು ಬೆಂಗಳೂರು ಪಕ್ಕದಲ್ಲಿ ಈ ತರದೊಂದು ಪ್ಲೇಸ್ ಇದೆ ಅಂತ ನೀವು ಎಲ್ರಿಗೂ ಹೇಳ್ಬೇಕು. ಬೆಂಗಳೂರಿಂದ ಅರೌಂಡ್ 61 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಗೆ. ಬ್ರೋ ಥ್ಯಾಂಕ್ಸ್. ಥ್ಯಾಂಕ್ ಯು ಬ್ರೋ. ಎಷ್ಟು ಸಲ ಬರ್ತಾ ಇದ್ದೀರಾ ಬ್ರೋ? ಎಷ್ಟು ಸಲ ಬರ್ತಾ ಇದ್ದೀರಾ? ಇದೇ ಫಸ್ಟ್ ಟೈಮ್ ಬಂದಿರೋದು. ಇದೇ ಫಸ್ಟ್ ಟೈಮ್. ಹೇಗಿದೆ ಬ್ರೋ? ಏನೋ ದಾರಿ ತಪ್ಪು ಬಂದಿದೀವಿ ನೋಡಿ, ಗೂಗಲ್ ಮ್ಯಾಪ್ಸ್ ಎಲ್ಲ ಹಾಕೊಂಡ್ವಿ, ಒಂದ್ ಕಡೆ ನದಿಲಿ ಇಳಿಸ್ತು, ಆಮೇಲೆ ಹಂಗೆ ಬೈಕಲ್ಲಿ ಬಂದಿರೋದು? ಕಾರಲ್ಲಿ. ನದಿಯಲ್ಲಿ ಬ್ರೋ, ನದಿಯಲ್ಲಿ ಇಳಿಸಿದ್ದೀರಾ? ನದಿ ಅಲ್ಲ, ಅಲ್ಲೊಂದು ಹೊಳೆ ತರ ಇದೆ ಚಿಕ್ಕದು. ಕಾರಲ್ಲಿ ಬಂದ್ವಿ, ಗೂಗಲ್ ಮ್ಯಾಪ್ಸ್ ಅಲ್ಲಿ ಇಳಿಸ್ತಿತ್ತು, ಆಮೇಲೆ ಹಂಗೆ ಹಂಗೆ ಹಳ್ಳಿಯವ್ರನ್ನ ಕೇಳ್ಕೊಂಡು ಈ ಕಡೆ ಬಂದಿದ್ದಾಯ್ತು. ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ. ಒಂದಿನ ಟ್ರೆಕ್ಕಿಂಗ್ ಮಾಡಕ್ಕೆ ಒಂದು ದಿನ ಇಲ್ಲ ಆಗಲ್ಲ, 2 ಅವರ್ ಅದೇ, ಒಂದು 2 or 3 hours ಚಿಲ್ ಆರಾಮಾಗಿ. ಬೆಳಗಿನ ಜಾವ 6 ಗಂಟೆಗೆ ಬಂದ್ರೆ ಇನ್ನೂ ಬೆಟ್ರು. ಆಕ್ಚುಲಿ ಇಲ್ಲಿಂದ ಏನಂದ್ರೆ ಕನ್ನಡದವ್ರೆ ಇಲ್ಲ, ಆಕ್ಚುಲಿ ಕನ್ನಡದವ್ರು ಬರೋದು ಮಲಯಾಳಿ ಮಾಡ್ಕೊಂಡು ಮಾತಾಡ್ಕೊಂಡಿದ್ದಾರೆ ಬಾಸ್ ಅಲ್ಲ. ಅಲ್ಲೇ ಕನ್ನಡದವ್ರೆ ಇಲ್ಲ, ಇದು ದುರಂತಿ ಅಂತ ಅನ್ಕೋಬಹುದು. ನಮ್ ಕನ್ನಡದವ್ರೆ ಈ ಬೆಟ್ಟಕ್ಕೆ ಬರಲ್ಲ. ನಮ್ದೇ ಇನ್ನು 5 ಕಿಲೋಮೀಟರ್ ನಾವೇ ಬಂದಿಲ್ಲ. ಬ್ರದರ್ ಬೆಂಗಳೂರು, ಎಲ್ಲಿಂದ? ಬೆಂಗಳೂರು ಇಲ್ಲ, ಗಿರಿನಗರ ನಾವೆಲ್ಲರೂ. ಸರಿ ಬ್ರೋ, ಥ್ಯಾಂಕ್ ಯು ಬ್ರೋ, ಸಿಗೋ. ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಪ್ಲೇಸ್ ಹೌ ಟು ಫೀಲ್ ಗುಡ್, ರೈಟ್? ವೆರಿ ಪೀಸ್ಫುಲ್ ಪ್ಲೇಸ್. You are from? Sorry. You are from? I'm from Kerala. Studying. You are for full student. Yeah. Which branch, sir? CS. Thanks, bro. He's our bodybuilder, right? Evening. Please watch. Thanks. Bye. Yeah. Your name, speed name? I'll put comment. Huh? Your name? Okay, thanks bro. Thanks. Your name? ಟ್ರೆಕ್ಕಿಂಗ್ ಅಲ್ಲಿ ಪ್ಯಾಕೇಜ್ ಅಲ್ಲಿ ಬಂದಿರೋದು? ಪ್ಯಾಕೇಜ್ ಆರ್ ಪರ್ಸನಲ್? ಇವರೆಲ್ಲ ಸ್ಟೂಡೆಂಟ್ ಏನಾ ಇಂಜೆ ಬಿ? Yeah. Okay, bye. Thanks. ಪ್ಯಾಕೇಜ್ ಅಲ್ಲಿ ಬಂದಿರೋದು? ಪ್ಯಾಕೇಜ್ ಅಲ್ಲಿ ಬಂದಿರೋದು? ಎಲ್ಲ ಫುಲ್ಲು ಕಾಲೇಜಿಂದ ಕರ್ಕೊಂಡ್ ಬಂದಿರೋದು? ಯಾವ ಕಾಲೇಜ್ ಮೇಡಮ್? ಬೆಂಗಳೂರು. ಸುಮ್ಮನೆ ಲೈಕ್ ಎ ವಾವ್. ಗೈಸ್, ಈಗ ಫೈನಲಿ ಬೆಟ್ಟದಿಂದ ಅಡಿ ಕಿಳಿತಾ ಇದ್ದೀವಿ. ಫುಲ್ ಅಲ್ಲಿ ಸಿಕ್ಕಾಪಟ್ಟೆ ಗಾಳಿ. ಸೊ ಈಗ ಅಡಿ ಹತ್ತೋದು ಸ್ವಲ್ಪ ಕಷ್ಟ ಆಗೋದಷ್ಟೇ, ಇಳಿಯೋದೇನು ಕಷ್ಟ ಆಗಲ್ಲ. ಹತ್ತೆಲ್ಲ ವಿಡಿಯೋ ಮಾಡಿ ಎಲ್ಲ ನಮ್ಮನ್ನು ಹೊಂಟೆ ಹೋಯ್ತು. ನಿಜವಾಗ್ಲೂ ಎಲ್ಲಲ್ಲ ನಿಜ ಕಣೋ. ವಿಜಯ್ ಎಲ್ಲಿದ್ಯೋ? ಬಾರ, ನಾವಿಲ್ಲೆಲ್ಲ ತಪ್ಪಿಸ್ಕೊಂಡಿದೀವಿ, ಬರೀ ಕೋತಿ ಗುಳವೆ. ಎಲ್ಲಿದ್ಯಾ? ಬಾರೋ ಬಾರೋ ಬಾಬಾ. ಇಲ್ಲ ಕಣ್, ಸುಮ್ಮನಿಲ್ಲ. ಗಾಯ್ಸ್, ಇದು ಹೆಂಗೈತೆ ಲೊಕೇಶನ್ನು? ಅಪ್ಪ ಏನು ಗುರು ಇದು? ಮಮ್ಮ ಕಳ್ಡಿಯಾ? ಮರಿ ಕಳ್ಡಿ ಆಗ್ಬಿಟ್ಟಿರಿ, ಇಂದು ಬಿದ್ದುಬಿಡೋದು ಕಣಲ್ಲ ಮಗ ಪಚ್ಚ. ಅದು ಗಾಬರಿ ಬಿದ್ದೋಯ್ತು. ಕರೆಕ್ಟಾ? ಕಳ್ಳಿ ಗುರು ಹೆಂಗಿದೆ? ನಾನು ನಿಜ ಫಸ್ಟ್ ಟೈಮ್ ನೋಡಿದ್ದು. ಬಟ್ ಸೇಫ್ಟಿ ಇಲ್ಲ, ಕಳ್ಳಿ ಚಿರತೆಗಳಿದ್ದಾವೆ. ಬಟ್ ನೋಡ್ಕೊಂಬರ್ಬೇಕು ಅಂತ. ಕಳ್ಳಿ ಐತೆ, ನಾನು ನೋಡಿದ್ದು ಚಿಕ್ಕ ಕಳ್ಳಿ. ಮರಿ ಇದ್ರೆ ಬಿದ್ದುಬಿಡ್ತವೆ ನಮ್ಮ ಮೇಲೇನೆ.
ಸೀರಿಯಸ್ಲಿ ಗುಹೆಲಿ ಇತ್ತು ಬ್ರದು. ಹಾ. ಗುಹೆಲಿ ಕಾಡು ಗುಹೆಯಲ್ಲಿ ಗುಹೆಲಿ ಇತ್ತು. ಜಸ್ಟ್ ಇದು ಬಂದು ಆಚೆ ಕಡೆಗೆ ನಾವು ಬಂದ್ಬಿಟ್ವಿ. ಒಂದು 10-20 ಕೋತಿನೂ ಇದ್ವಿ ಅಲ್ಲಿ. ಅಪ್ಪ ಇಲ್ಲೆಲ್ಲ ಡೇಂಜರಸ್, ನಡೀರಿ ಹೋಗೋಣ. ಡೇಂಜರ್ಸ್. ಬಿಡಿ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ಗುಹೆಲೆಲ್ಲ ಇರುತ್ತೆ. ಕಳ್ಳಿ ಇದೈತೈತೆ ಈಗ ನೋಡ್ದ ಇವನು, ಅದಕ್ಕೆ ಹಾ ಅದು ಗುಹೆಲ್ ನೋಡ್ದ ಐತೆ. ಕಡಿಮೆ, ವೀಕೆಂಡ್ ಜಾಸ್ತಿ. ಲವರ್ಸ್ ನೋಡಲ್ಲಿ ಒಳ್ಳೆ ಸರ್ ತಗೊಂಡೋಯ್ತಾರೆ. ಸಿಂಗಲಾಗಿ ಬಂದು ಸಾಯ್ಬೇಕಿಲ್ಲಿ. ಅವರೆಲ್ಲ ಲವರ್ಸು, ನಾವು ಸಿಂಗಲ್ಸು. ಇವಾಗ ಫೈನಲಿ ಬೆಟ್ಟದಿಂದ ಇಳಿದ್ವಿ. ತುಂಬ ಚೆನ್ನಾಗೈತೆ ಬೆಟ್ಟ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಒನ್ ಡೇಗೆ 3 to 4 hours. ಬೆಳಿಗ್ಗೆ 6 ಗಂಟೆಗೆ ಬಂದರೆ ಒಂದು 10 ಗಂಟೆಗೆಲ್ಲ ಮನೆಗೆ ಹೋದು ಟೈಮ್ ಆ್ಯಕ್ಚುಲಿ 11-17 ಆಗೈತೆ ಇವಾಗ. ಸನ್ರೈಸ್ ಮತ್ತು ಸನ್ಸೆಟ್ ನೋಡೋಕ್ಕೆ ಒಳ್ಳೆ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಆ ಕಡೆ ಈ ಕಡೆ ಏನೂ ಇಲ್ಲ ಗೈಸ್, ಎಲ್ಲ ಫುಲ್ಲು ಗ್ರೀನರಿ, ಬೆಟ್ಟಗಳು ಸಕ್ಕದಾಗದೆ ಮಾತ್ರ ನೋಡೋಕ್ಕೆ. ಸ್ಪೆಂಡ್ ಮಾಡೋಕ್ಕೆ ಮಾತ್ರ ಚೆನ್ನಾಗೈತೆ. ಅದು ಕಪಲ್ಸ್ಗೆ ಮಾತ್ರ ಚೆನ್ನಾಗಿದೆ. ಅದು ಶನಿವಾರ ಭಾನುವಾರ ಬನ್ನಿ, ವೀಕ್ ಡೇಸಲ್ಲಿ ಬರೋಕೆ ಹೋಗ್ಬಿಡಿ. ವೀಕ್ ಡೇಸಲ್ಲಿ ಯಾರು ಜನ ಇರೋಲ್ಲ. ಅದು ಕಳ್ಳಿ ನೋಡಿದ್ರೆ ನಾವು ಅಲ್ಲಿ ಕಳ್ಳಿ ಎತ್ತಿಸ್ಲಾಗಲ್ಲ ಹೇಳಿದ್ರೆ ನಾವು ಹೇಳ್ತೀವಿ ಕಳ್ಳಿ ಓಡಿಸ್ಕೊಂಬಂದ್ಬಿಟ್ಟಿದ್ದು ನಮ್ಗೆ ಆಲ್ರೆಡಿ. ನಾವು ಯಾರು ಜನ ಇರಲಿಲ್ಲ, ಗೋಯಲ್ಲಿ ಒಂದು ಕಳ್ಳಿ ಓಡಿಸ್ಕೊಂಬಂದ್ಬಿಟ್ಟಿದ್ದು. ಹಾಗಾಗಿ ಹಂಗೆ 3 ಗಂಟೆ ರಾತ್ರಿ 2 ಗಂಟೆ ರಾತ್ರಿ ಬಂದರೆ ಹೆಂಗಂದರೆ ಪ್ಯಾಕೇಜಲ್ಲಿ ಬನ್ನಿ. ಪ್ಯಾಕೇಜಲ್ಲಿ ಬಂದರೆ ಸನ್ರೈಸ್ ನೋಡ್ಬೋದು, ಅದು ಸೂಪರಾಗಿರ್ತದೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್. ಎಲ್ಲರಿಗೂ ನಮಸ್ಕಾರ. ಗೈಸ್ ಫೈನಲಿ ಪಾರ್ಕಿಂಗ್ ಪೇ ಮಾಡಬೇಕಿಲ್ಲಿ 20 rupees ಪರ್ ಗಾಡಿ. ಪಾರ್ಕಿಂಗ್ ಪೇ ಮಾಡಿ ಈಗ ಗಾಡಿ ಎತ್ಕೊಂಡು ಮಾಗಡಿ ಕಡೆ ಹೋಗ್ತಾ ಇದ್ದೀವಿ. ಉತ್ತರದುರ್ಗದ ಲಾಗು ಇವತ್ತಿಗೂ ಇಷ್ಟೇ ಆಯಿತು. ಚೆನ್ನಾಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನೂ ಬೆಳೆಸಿ, ನಮ್ಮನ್ನು ಪ್ರೋತ್ಸಾಹಿಸಿ. ಇನ್ನೂ ಈ ಥರ ಕಂಟೆಂಟು ಅದು ಇದು ಮತ್ತೊಂದು ಎಲ್ಲ